ಮುಗುದಿಲ್ಲ. ಓಂ ಅತ್ಯುದ್ರಿಕ್ತ ವಿಲೋಚತಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಮಲ ಸಾರಾಪ್ತ ದಿವ್ಯಾಕೃತಿ ವಿರೋಧರಿತ್ಯನೇತಿ ಜ್ಞಾನಸಾವೃತಿ ಸ್ವಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಅಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಇದೆ. ಕರ್ಣಲ್ಲಿ ಒಂದು ಒಳ್ಳೆ ಪಾಯಿಂಟ್ ಇದೆ. ಕರ್ಣ ಯಾತಕ್ಕೆ ಬರೋದಿಲ್ಲ ಗೊತ್ತಾ? ಇದು ವರ್ಣ ಸಂಕಾರ ಆಗುತ್ತೆ ಗೊತ್ತು ಕರ್ಣನಿಗೆ. ಗೊತ್ತು ಕನಕದಾಸರಿಗೆ ಒಂದು ಮಾತಾಡ್ತಾರೆ, ಒಳಗೆ ಬಿಡ್ಲಿಲ್ಲ ಅಲ್ಲ, ಅದು ಹೋದ್ರೆ ತಯಾರ ಇರ್ಲಿಲ್ಲ ಬರ್ಕೊಂಬ ಗೊತ್ತೆಲ್ಲ ಮಠಕ್ಕೆ ಹೋಗಿತ್ತು ಬಿಟ್ಟು ಸ್ನಾನ ಊಟ ತಿಂದು ಹೋಗ್ಬಿಟ್ಟಿರ್ತಾರೆ. ಅವರು ಪೂಜೆ ನೀವೇ ಮಾಡಿದ್ರೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ತಾನು ಒಪ್ತಾನೆ ಪ್ರಾಮಾಣಿಕ ಆದ್ರೆ. ಉಳಿದ ಯಾರು ನೋಡಿಲ್ಲ ತಾನೇ ಅಂತಲ್ಲ, ಯಾರು ನೋಡ್ಲಿ ಬಿಡ್ಲಿ ತಿಂದಿದ್ದೇನೆ ಅಂತ ಅನ್ಸೋದಿಲ್ಲ. ಆ ಕರ್ಣಲ್ಲಿ ಪ್ರಾಮಾಣಿಕತೆ ಇದೆ. ಯಾಕೆ ಸೂರ್ಯಾವತಾರ ಮುಖ್ಯವಾಗಿ ಅದ್ರ ಉದ್ದೇಶ ಏನಿಲ್ಲ, ಶಾಸ್ತ್ರ ಬಿಟ್ಟು ಹೋಗೋ ಉದ್ದೇಶ ಇಲ್ಲ. ಬಟ್ ಆ ಕಾರಣ ಕೊಡ್ತಿಲ್ಲ ಅಂತ ಕೊಡ್ತು, ಬೇರೆ ಕಾರಣ ಕೊಡ್ತಾ ಇಲ್ಲ. ಯಾಕಂದ್ರೆ ಅದು ಬರೆಸ್ಬಿಟ್ಟಿಲ್ಲ. ಅದು ಯಾರಲ್ಲಿ ಒಳಗೆ ಇರೋದು ಯಾರೀಗ ನರಕಾಸುರ ಬಂದಿರೋದು, ನರಕಾಸುರ ಎಂಟರ್ ಆಗಿಲ್ಲ, ಅವನು ಮಿಸ್ಲೀಡ್ ಮಾಡ್ತಿದ್ದ. ಇದು ಅರ್ಥ ಮಾಡ್ಕೊಂಡ್ರೆ ಕರ್ಣನಿಗೂ ಬೇಕಿದ್ದಿಲ್ಲ, ಕೃಷ್ಣನಿಗೂ ಬೇಕಿದ್ದ. ವೆರಿ ಇಂಪಾರ್ಟೆಂಟ್. ಇಲ್ಲೂ ಹಾಗೇನೆ ವಾದಿರಾಜ ಸ್ವಾಮಿಗಳಿಗೆ ಅವ್ರ ಕಾಲ ಅದು ಕಾಲ ತೋರಿಸೋ ಉದ್ದೇಶ ಅವ್ರಿಗಿಲ್ಲ. ಯಾಕಂದ್ರೆ ಧರ್ಮ ಉಳಿಸಕ್ ಬಂದವರು ಅವರು. ಕನಕದಾಸರು ಬಿಟ್ಟು ಅವ್ರು ಹೋಗಕ್ಕೆ ಅವರು ತಯಾರಿಲ್ಲ. ಯಾಕೆಂದ್ರೆ ನಾನು ಹಾಗಿದ್ರೆ ಅಲ್ಲೇ ಹೊರಗೆ ಹಾಕಿದ್ರೆ ಒಳಗೆ ಬರ್ತೀನಿ ಅಂತ ಹೇಳಿದ್ರೆ ಪ್ರೊಟೆಸ್ಟ್ ಮಾಡಿದ ಧರ್ಮ ಅಲ್ಲ. ಧರ್ಮ ಫಾಲೋ ಮಾಡ್ಬೇಕಾದ್ರೆ ಒಳಗಿತ್ತು ಮಾಡೋದು ದೊಡ್ಡ ವಿಷಯ. ಅವರು ಅದನ್ನೆಲ್ಲ ಪಾಲನೆ ಮಾಡಿದ್ದೆ ಭಾರಿ. ವಿದುರ ಕೂಡ ಪಾಲನೆ ಮಾಡ್ಲಿಲ್ಲ ನಾನು ಹೇಳೋದಿಲ್ಲ. ಆಕ್ಚುಲಿ ಯಾರ ಕಾಲ ಅವ್ರಿಗೆ ಜಾಸ್ತಿ ಗೊತ್ತಿದೆ ವಿದುರನಿಗೆ. ಅವ್ರಿಗೆ ಜಾಸ್ತಿ ಗೊತ್ತಿದ್ರು ಕೂಡ ಏನ್ ಮಾಡಬಾರ್ದು, ನಾನು ಧರ್ಮ ಕಾಪಾಡ್ಬೇಕು ನಾ ಹೇಳೋದಿಲ್ಲ ಅಂತ. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಆ ಕಡೆಯಿಂದನೂ ಪಾಲನೆ, ಈ ಕಡೆಯಿಂದನೂ ಪಾಲನೆ ಆಗ್ಬೇಕು. ಅದು ಬಿಟ್ಟು ಒಂದ್ ಸೈಡ್ ಆಗ್ಬಾರ್ದು ಧರ್ಮ. ಮಡಿ ಮಾಡೋದು ಹಾಗೇನೆ, ಎಲ್ರು ಮಾಡಿದ್ರೆ ಮಡಿ, ಒಬ್ಬರು ಮಾಡಿ ಮಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದಾಗಲೇ ಕೆಡಿಸ್ತಾನೆ ಇದ್ರೆ ಮಾಡೋದೇನ್ ಬಂತ ಅದನ್ನ. ಅದಕ್ಕೆ ಲೈಕ್ ಬಂದಿರೋದು ಯಾವಾಗ ಈ ಸಂಸ್ಕೃತಿ ಹಾಗೆ ಮೇಂಟೈನ್ ಮಾಡಿ ಬರಲಿಕ್ಕೆ ಶುರುವಾಗುತ್ತೆ. DNA ಬಂದ್ಬಿಡುತ್ತೆ ಅದೆಲ್ಲ. ಗೊತ್ತಾ? DNA ಹೋಗ್ತಾರೆ, ಅದ್ರ ಏನೇನು ಮತ್ತೆ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಯಾಕೆ ಮಾಡ್ತಾರೆ? DNA ಮಾಡ್ತೀರಿ ಯಾಕೆ ಬಿಟ್ಬಿಡ್ಬೇಕಾಗಿತ್ತು. ಮಾಡ್ತೀರಿ ಅಂದ್ಮೇಲೆ ಒಂದು ಒಂದು ಇದೆಯಲ್ಲ, ಯುನಿಕ್ನೆಸ್ ಇಲ್ಲವರೆ ಮಾಡಕ್ ಬರ್ತಿದೆಯಲ್ಲ, ಅದು ಕಾಂಟ್ರಡಿಕ್ಟರಿ ಅವ್ರಲ್ಲ ಸ್ಟೇಟ್ಮೆಂಟ್ಗಳೆಲ್ಲ. ಅದನ್ನ ಪಾಸಿಟಿವ್ ಆಗಿ ತಗೋಬೇಕು, ನೆಗೆಟಿವ್ ಆಗಿ ತಗೊಳ್ಳೋದು ತಪ್ಪು. ಪಾಸಿಟಿವ್ ಆಗಿ ತಗೊಂಡ್ರೆ ಅರ್ಥ ಆಗತ್ತೆ. ಮುನ್ನೂರ 9. ಸರಿ, ಏನಾಗಿತ್ತು ನಿನ್ನೆ? ಜೀವಸ್ಥ ಭೂಮಾ ನಾರಾಯಣಾಖ್ಯಸ್ಯ ಸೈವ ಅಹಂಕೃತಿ ಸ್ಮೃತಃ ಮುಂದೆ ಆಕಾರ್ಯೋ ಅಹಮಿತಿ ಶೇಷ ತಥೋ ಅಹಂಕಾರ ಉಚ್ಯತೆ. ನಿಜವಾದ ಅಹಂಕಾರ ಇರೋದು ಭಗವಂತನಿಗೆ. ಅದಕ್ಕೆ ಅಂದ್ರೆ ನಾನು ಮಾಡ್ತೇನೆ, ಅರ್ಜುನ ನೋಡು ಯುದ್ಧ ಮಾಡಿದ್ರೆ ಅಂತ ಮಾಡಿಸ್ತೇನೆ ನೋಡು. ಇದು ಉಳಿದವರಿಗೆ ಶಕ್ತಿ ಇಲ್ಲ. ದೇವರಿಗೆ ಪ್ರಾರ್ಥನೆ ಮಾಡಿ ಮಾಡಿಸ್ತೀವಿ ಅಂತ ಹೇಳ್ಬೇಕೆ ಹೊರತು ನಾನೇ ಮಾಡ್ತೀನಿ ಅಂತ ಹೇಳಬಾರ್ದು. ಈ ಅಹಂಕೃತಿ ಬೇರೆ, ಆ ಅಹಂಕೃತಿ ಬೇರೆ. ಅಹಂಕಾರ ತತ್ವ ಬೇರೆ, ಅಹಂಕೃತಿ ಬೇರೆ. ಇದು ದೋಷ. ದೇವರಲ್ಲಿ ಗುಣ ಇಲ್ಲ. ಅಹಂಕಾರ ಉಚ್ಯತೆ ಜೀವಸ್ತನಿರುದ್ಧೋಯ. ಎಲ್ಲೋ ಮಠಕ್ಕೆ ಊಟಕ್ಕೆ ಕೂರಿಸ್ಬಿಡ್ತಾರೆ, ಯಾರೋ ಒಬ್ಬರು ಒಳ್ಳೆ ಜಾಗದಲ್ಲಿ ಕೂತ್ಬಿಟ್ಟಿರ್ತಾರೆ. ಸಿಟ್ಟು ಬಂದು ಎಬಸಕ್ಕೆ ಹೋಗ್ತಾರೆ, ಅವ್ರು ಕುರ್ಸೋದು ಅಂತ ಹೋಗ್ಬಿಡ್ತಾರೆ. ಮತ್ತೇನು ಮಾತಾಡೋದಿಲ್ಲ. ಯಾಕೆ ಅವ್ರಿಗೆ ಕಾಂಪಿಟೆನ್ಸ್ ಇದೆ ಅವ್ರಿಗೆ ಕುರ್ಸೋದಕ್ಕೆ. ಕುಡಿದವ್ರು ಕುಡಿಸಿದ್ರೆ ಅವ್ರು ಯಾರು ಕುಡಿಸಕ್ಕೆ? ಇಬ್ಬರು ಹೋಗಿರ್ತಾರೆ, ಅವ್ರು ಸಹಿತ ಹೋದವರು. ಅದಕ್ಕೆ ನಾನು ಅಂತ ಶಕ್ತಿ ಬರುವ ಸ್ವಾತಂತ್ರ್ಯ ಇದ್ದರೆ ಮಾತ್ರ ಅಹಂಕಾರ. ಜೀವಸ್ತು ಅದಕ್ಕೆ ಹೇಳ್ತಾರೆ, ತಸ್ಯೈಕಸ್ಯ ಮಮತ್ವಂ ಹಿ ಸೈಕ ಪುರುಷೋ ವಿರಾಟ್ ಮಾಡ್ತಾರೆ. ಮುಂದೆ ಆಗಿತ್ತಲ್ಲ, ಸರ್ವಕರ್ತ ಸುಖತ್ವತಃ, ಸರ್ವಕರ್ತ ಸುಖತ್ವತಃ. ಇನ್ನೊಂದು ಒಳ್ಳೆ ಯುಕ್ತಿ ಇದು. ಏನ್ ಯುಕ್ತಿ ಗೊತ್ತಾ? ಅದನ್ನೇ ಜಾಲಿ ಸ್ತೋತ್ರ ಹೇಳಿರೋದು. ನಾವು ಇಷ್ಟಪಟ್ಟು ಮಾಡ್ತೇವೆ ಅಂತ ಹೇಳಿದ್ರೆ, ಮಾಡ್ತೀವಿ ಅಂತ ಏನಿರ್ಬೇಕದು ಸುಖದಲ್ಲಿ ಎಂಡ್ ಆಗ್ಬೇಕಲ್ಲ. ನಾವು ಇಷ್ಟಪಟ್ಟು ಮಾಡೋದಾಗಿದ್ರೆ ಕೆಟ್ಟಲಾಗ್ಲೇಬಾರ್ದಾಗಿತ್ತು. ಅಯ್ಯೋ ಗೊತ್ತಾಗ್ಲಿಲ್ಲ ಅಂತ 1000 ಸತಿ ಹೇಳೋದಿಲ್ಲ ನಾವು. ಅಂದ್ಮೇಲೆ ಸರ್ವಕರ್ತತ್ವ ಎಲ್ಲಿ ಬಂತು ನಿಮ್ಗೆ? ಈಗ ಏನ್ ಹೇಳೋದು? ಅಹಂಕರ್ತ ಅಂತ ಒಪ್ಕೊಳ್ಳೇಬೇಕು. ಅದೇ ಹೇಳಿದ್ದು. ಇಲ್ಲ ಹೋದ್ರೆ ಕಥಮೇವತ್ತು ನಿತ್ಯ ಸುಖಂ ನಭವೇ. ತಿಳಿದ ಮಾಡೋನು ಅವ್ರು ಹೇಳ್ತಾರೆ, ಅಲ್ಲಯ್ಯ ಬೀಳದ್ ಬಿದ್ದಿದ್ದು ಎಡಕ್ ಬೀಳಬಾರ್ದ, ಬಲಕ್ ಬಿದ್ದೆ ಸತ್ತೋಗ್ಬಿಟ್ಟೆ ಅಲ್ಲ ಅಂತ ಕೇಳಿದ್ರೆ, ಅಲ್ಲ ಬಿಡ್ತಿದ್ದೆ ಹಾಕ ಶಕ್ತಿ ಇದ್ದಿದ್ರೆ ಎಡಬಲ ಪ್ರಶ್ನೆ ಹಾಕ್ಬೇಕು. ಅದಕ್ಕೆ ಬಿಡ್ತಾರೆ ಇದ್ದಿಲ್ಲ ಅದಲ್ಲ. ಅದು ಎಡಬಲ ಅವ್ರು ದಡ್ಡ ಅವನು. ಆ ತರ ಯೋಚನೆ ಮಾಡೋದೇ ತಪ್ಪು. ಅವ್ನು ಬುದ್ಧಿ ಇದ್ದಿದ್ರೆ ಅಲ್ಲೇ ಬಿಡ್ತೀವಿ, ಹೋಗ ಬೈದ್ ಬಿಡ್ತಾರೆ. ಅಲ್ಲಿ ಮಾತ್ರ ಒಪ್ಕೋತಾರೆ. ಅಲ್ಲಿ ಅನ್ನೋನ್ ತಿಂಗಿದೆ ಅಂತ ಒಪ್ಕೋತಾನೆ. ಯಾರು ಚಿಕ್ಕ ಮಕ್ಕಳಿಗೆ ಬಿದ್ದಿರ್ತಾರೆ, ನೆಲ ತುಳಿದ್ಬಿಟ್ರೆ ಖುಷಿ ಆಗುತ್ತೆ. ಅದು ದೊಡ್ಡವರಾಗ ಮಾಡಿದ್ರೆ ಒಪ್ಕೊಂಡು ಅದು ಮೂರ್ಖತರ ಅಂತ ಕರೀತಾರೆ.
ವಿಜ್ಞಾತತ್ವಾಚ್ಚ ನಿರ್ದೋಷ ಸರ್ವಸ್ಯಾಪಿ ನಿಯಾಮಕ. ಒಂದೊಂದು ಹೇಗೆ ಪ್ರತಿಯೊಂದು ಪದ ಹೇಗೆ ಬಿಡಿಸ್ತಾರೆ ನೋಡ್ಬೇಕು. ಸುಖತ್ವತಃ ಇವೆಲ್ಲ ಮೂಲಶಾಸ್ತ್ರದಲ್ಲಿದೆ. ಗುಡಿ ಅಲ್ಲೆಲ್ಲೇ ತಂದು ಕೊಡ್ತಾರೆ. ಅವ್ರು ಹುಡುಕೋದು ಅಂದ್ರೆ ಆಲೋಚನೆ ಸರ್ವ ವಿಷಯ ಮೃಜಿಯೋಗಿ ಜ್ಞಾನ. ಕರ್ತೃತ್ವ ಸುಸ್ಥಿರಶ್ಚಾಸು, ಕರ್ತೃವಾದ್ರಿಂದ ಸುಸ್ಥಿರ, ತಾನೇ ಮಾಡಿದವನಿಗೆ ಫುಲ್ ರೈಟ್ ಇರ್ತದೆ, ಕಾನ್ಫಿಡೆನ್ಸ್ ಇರ್ತದೆ, ಅಂತೆ ಅಂತ ಹೇಳ್ತಾರೆ. ದೇವರು ಸ್ಥಿರವಾಗಿದ್ದಾನೆ. ಸ್ಥಿರತ್ವಾದ ಆಸ್ತಿಕಸ್ತದ, ಆದ್ರಿಂದ ಆಸ್ತಿಕ, ಸ್ಥಿರನಾಗಿದ್ದ ಆಸ್ತಿಕನಾಗಿದ್ದ. ಇಂಥ ಆಸ್ತಿಕ ದೇವರಿಗಿರೋದು. ಆಸ್ತಿಕ ಶಬ್ದ ವಿಶ್ವ ಸಮನ್ವಯ ಮಾಡಬೇಕು. ಸಾಮಾನ್ಯ ಆಸ್ತಿಕರು ದೇವ್ರ ನಂಬಿಟ್ಟರೆ ಸಾಕು, ಆಗಲ್ಲ. ಎಲ್ಲವೂ ನಂದೇ ಆಗಿದೆ ಅಂತಕ್ಕಂಥ ಭಾವನೆ ಅಂತ ಹೇಳ್ಬೇಕಾದ್ರೆ ನಿಜವಾದ ಆಸ್ತಿಕ ಯಾರು ಅಂದ್ರೆ ಪರಮಾತ್ಮನೇ. ಆಸ್ತಿಕತ್ವಾಚ ಮಂತಾಸು, ಆಸ್ತಿಕನಾಗಿದ್ದಕ್ಕೆ ಎಲ್ಲವನ್ನು ತಿಳಿಯುವವನಾಗಿದ್ದ. ತಥಾ ವಿಜ್ಞಾತಾಚ ತಥೋಹರಿ, ಎಲ್ಲವನ್ನು ವಿಶೇಷ ತಿಳಿಯೋನಾಗಿದ್ದಾನೆ, ವಿಶೇಷ ತಿಳಿಯವನು ಆಗಿದ್ದಾನೆ. ಡಾಕ್ಟರ್ ಸಾಮಾನ್ಯ ಹೇಳೋನು ಬೇರೆ, ಸ್ಪೆಷಲಿಸ್ಟ್ ಬೇರೆ. ಇವ್ರು ಎಲ್ಲ ಆಗಿಬಿಟ್ಟಿದ್ದಾರೆ. ಸಾಮಾನ್ಯ ಜ್ಞಾನಕ್ಕೂ ಆತ್ರೆ, ವಿಶೇಷ ಜ್ಞಾನಕ್ಕೂ ಆತ್ರೆ. ಭೂಮ ನಾರಾಯಣಾಖ್ಯ ಸ್ಯಾತ್ ಸೈವ ಅಹಂಕೃತಿ ಸ್ಮೃತರಾಯ ಆಕಾರ್ಯೋ ಅಹಮಿತಿ ದೇಶ ಅಥವಾ ಅಹಂಕಾರ ಆಕಾರ್ಯ, ನಾನು ಚೆನ್ನಾಗಿ ಮಾಡುವವನಾಗಿದ್ದೇನೆ, ನನ್ನಿಂದ ಮಾಡಿಸಲ್ಪಡುತ್ತದೆ, ಎರಡು ಆಗಬೇಕು. ಜೀವಸ್ತು ಅನಿರುದ್ಧೋಯ ಸೊ ಅಹಂಕಾರ ಇತೇರಿತ. ಒಂದ್ ಕಡೆ ಜೀವನೇ ಕರ್ತ ಅಂತ ಹೇಳ್ತಾರೆ. ಜೀವ ಅಂದ್ರೆ ಆ ಜೀವ ಅಲ್ಲ, ಅನಿರುದ್ಧ ಅಂತ. ಅನಿರುದ್ಧನಿಗೆ ಏನಂತ ಹೆಸರಿದೆ? ಜೀವ ಇತಿ ಭಗವತೋ ಅನಿರುದ್ಧ ಶಾಖ್ಯ ತತ್ವ ಹೇಳ್ತಾರೆ. ಜೀವ ಶಬ್ದಕ್ಕೆ ಏನಂತ ಅರ್ಥ? ಬೇರೆ ಕಡೆ ಆ ಜೀವನ ಹೊಗಡೆ ಹೇಳೋದಾದ್ರೆ ದೇವರು, ಬೈದು ಹೇಳೋದಾದ್ರೆ ಬೇರೆ ಜೀವ, ಬಯಸ್ಕೊಡೋ ಜೀವ ಇವರಲ್ಲ. ಮುಂದೆ ಸೋ ಅಣುತ್ವೇಪಿ ಸಂಯ, ನೋಡಿ ಎಷ್ಟು ಚೆನ್ನಾಗಿ. ಸೋಪಿ ಅಣುತ್ವೇಪಿ ಸಂವ್ಯಾಪಿ ಪರಮೈಶ್ವರ್ಯ ಯೋಗತಃ. ಅಣುವಾಗಿದ್ದು ವ್ಯಾಪ್ತ, ವ್ಯಾಪ್ತನಾಗಿದ್ದು ಅಣು. ಇದು ದೇವರ ಮಹಿಮೆ. ಒಂದು ಕಾಲಕ್ಕೆ ಅಣು, ಈಗ ವ್ಯಾಪ್ತ, ಅದು ಬೇರೆ. ಒಂದು ಕಾಲಕ್ಕೆ ವ್ಯಾಪ್ತ, ಈಗ ಅಣು. ಅಷ್ಟೇ ಇಷ್ಟು ಎತ್ತರ ಇರ್ತಾರೆ, ವಯಸ್ಸು ಕುಗ್ಗು ಬಿಟ್ಟಿರ್ತಾರೆ, ಹೈಟ ಕಡಿಮೆ ಆಗ್ಬಿಟ್ಟೆ. ನೋಡೋದಕ್ಕೆ ನಿಮಗೆ ಅದೇ ಎಷ್ಟು ಎತ್ತರ ಇದ್ದಲ್ಲ ಅನಿಸ್ತದೆ. ಇವನು ಎಷ್ಟು ಚಿಕ್ಕ ಎಷ್ಟು ದೊಡ್ಡ ಆಗಿರ್ತಾನೆ. ದೇವರಿಗೆ ಯಾವುದೂ ಇಲ್ಲ. ಯಾವ ಕಾಲಕ್ಕೆ ಪರಮಾಣುದಲ್ಲಿ ವ್ಯಾಪ್ತನಾಗಿ ಅದೇ ಕಾಲಕ್ಕೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಇವರು ವಿಚಿತ್ರವಾದ ಮಹಿಮೆ. ನಮ್ಗಿಲ್ಲ ಅಂದ್ರೆ ಐಶ್ವರ್ಯ ಪರಮೈಶ್ವರ್ಯ ಯೋಗತಃ. ಪರಮೈಶ್ವರ್ಯ ಇಲ್ಲ ಅಷ್ಟೇ. ಯಾರಿಗೆ? ಆಚಾರ್ಯರಿಗೆ. ಧರ್ಮ ವಿಜ್ಞಾನ ಐಶ್ವರ್ಯ ವೈರಾಗ್ಯ ಪರಮೈಶ್ವರ್ಯ ಶಾಲಿನ. ಯಾರಿಗೆ ಹೇಳಿದ್ದದನ್ನ? ಆಚಾರ್ಯ ಸ್ತೋತ್ರ ಮಾಡಿದ್ರು. ಧರ್ಮ ವಿಜ್ಞಾನ ವೈರಾಗ್ಯ ಐಶ್ವರ್ಯ ನಾಲ್ಕು ಪೂರ್ಣ ಇದೆ. ಈ ದುಷ್ಟರಲ್ಲಿ ಒಂದೇ ಇದೆ. ಯಾವುದು? ಅದಕ್ಕೆ ಏನಂತಾರೆ ಅವರಿಗೆ? ಏನಂತಾರೆ? ವಾಯುದೇವರಿಗೆ ನಾಲ್ಕಿದೆ, ಅದು ಒಂದಿದೆ. ಈರಪಾದರು ಅಂತ ಹೇಳ್ತಾರೆ ಅವರಿಗೆ. ಈರಪಾದ ಎಲ್ಲಿ ಬಂದಿದೆ ಅದು? ಐತರೇಯ ಭಾಷೆ, ಐತರೇಯದಲ್ಲಿ ಬರುತ್ತೆ. ಏನ್ ಪ್ರಯೋಗ ಇದೆ? ಪರಮಾತ್ಮನಿಗೆ ಏನ್ ಹೇಳಿದ್ರು? ಅನಂತ ಆದಿ ಕೆಯ್ಯ ಗುಣ ನವ ಜಗತ್ ಪ್ರಸಿದ್ಧ. ವಾಯುದೇವರಿಗೆ ಹೇಳಿದ್ರು, ದೇವರಿಗೆಲ್ಲ ಹಿಂದೆ ಹೆಚ್ಚು. ಜೀವರಲ್ಲಿ ಇವರು ಒಟ್ಟು ತಗೊಂಡ್ರೆ ದೇವರು, ಜೀವರಲ್ಲಿ ದೇವರು, ಒಟ್ಟು ತಗೊಂಡ್ರೆ ದೇವರು ಅಷ್ಟೇ. ಎಲ್ಲ ಗುಣಗಳು ಹಾಗೆ ತಿಳ್ಕೊಂಡು. ಸೊ ಅಣುತ್ವೇಪಿ ಸಂವ್ಯಾಪಿ, ಇದೆಲ್ಲ ಅಣುರ್ಬೃಹತ್ವಸ್ಯ ಸ್ಥೂಲ. ಅದಕ್ಕೆ ಅರ್ಥ ಮಾಡಿ ಭಾಷ್ಯ ಐತಿ ಇಷ್ಟು ಕೂಡ. ಇಲ್ಲವರು ಅಣು ಆದ್ರೆ ಇದು ಹೇಗಾಗ್ತಾರೆ? ಪರಮೈಶ್ವರ್ಯ ಯೋಗತಃ. ಯಥಾ ಬಾಲತನೋ, ಮತ್ತೆ ದೃಷ್ಟಾಂತ ಕೊಡ್ಬೇಕಲ್ಲ, ಎಕ್ಸಾಂಪಲ್ ಕೊಡಿ. ಯಥಾ ಬಾಲತನೋ ವಿಷ್ಣು ಮಾರ್ಕಂಡೇಯನ ಧೀಮತ ಪ್ರವಿಶ್ಯ ನಾಂತೋಧಿಗತಃ ಏವಂ ವ್ಯಾಪ್ತೋ ಹರಿಪರ. ಎರಡು ಒಳ್ಳೆಯ ದೃಷ್ಟಾಂತ. ಹರಿಕಥಾಂಶ ಸಾರದಲ್ಲಿ ದೃಷ್ಟಾಂತ ಹಾಗೆ ತಗೊಂಡಿದ್ದಾರೆ. ಹಿಂದೆ ಮಾರ್ಕಂಡೇಯ ಕಾಣನೆ ಅಂತ ಹೇಳ್ಬೇಕಾದ್ರೆ ಕೊಡಿ ಮಾತು ಹೇಳ್ತಾರೆ. ಕಲಿಯರಿದೆ ನೋಡಿ. ಯಥಾ ಬಾಲತನೋ ವಿಷ್ಣು, ಬಾಲ ನುಡ್ಕೋತ ಹೋದ್ರು ಅವರು. ಪ್ರಳಯ ಒಂದು ಎಲೆ ಕೂಸು ಮಲಗಿತ್ತು. ಯಾರು ಚಿತ್ರ ಬರೀಬೇಕಾದ್ರೆ ಒಂದು ಮರ ಸಮೇತ ಬರಬಿಟ್ಟದ. ಮರ ಇಲ್ಲ, ಬರೀ ಎಲೆ ಇರೋದು. ಮರ ಇಲ್ಲ, ಬರೀ ಎಲೆ. ಎಲ್ಲಿದ ಬಂತು ಬರೀ ಎಲೆ? ಕೂಸು ಮಲಗಿತ್ತು. ನೋಡ್ಲಕ್ ಹೋಗ್ತಾರೆ, ಒಳಗೆ ಹೋಗ್ಬಿಡ್ತಾರೆ. ಎಲ್ಲ ವಿಶ್ವ ಒಣಗಿದೆ. ಆ ಚಿಕ್ಕ ರೂಪದೊಳಗೆ ಏನಿದೆ? ಇಡೀ ವಿಶ್ವ ಕಾಣಿಸ್ತಾ ಇದೆ. ಅದೇ ಪ್ರಾಕ್ಟಿಕಲ್ ಎಕ್ಸಾಂಪಲ್. ಥಿಯರಿ, ಇದು ಪ್ರಾಕ್ಟಿಕಲ್. ಹೋಗಿದ್ದು ಒಳಗೆ ಹೋಗ್ಲಿ. ಕೃಷ್ಣ ಬಾಯಿ ತೆಗೆದ, ಕೃಷ್ಣ ಬಾಲ ರೂಪದಲ್ಲಿ ತೆಗೆದ. ಮತ್ ರೂಪ ದೊಡ್ಡದು ಮಾಡಿಲ್ಲ, ಅದೇ ಬಾಯಿಯೊಳಗೆ ವಿಶ್ವರೂಪ ತೋರಿಸ್ತಾರೆ. ದೇವರಿಗೆ ಏನಿಲ್ಲ. ಇದೆಲ್ಲ ಕಥೆಯಾಗಿ ಕೇಳೋದು ಬೇರೆ, ತತ್ವವಾಗಿ ಕೇಳೋದು ಬೇರೆ. ಅದು ಅತಿ ಮಹಿಮೆ. ಏನ ಧೀಮತ ಪ್ರವಿಶ್ಯ ನಾಂತೋ ಅಧಿಗತಃ ಏವಂ ವ್ಯಾಪ್ತೋ ಹರಿಪರಃ.
ಒಳಗೆ ಹೋಗಿ ನೋಡ್ತಾರೆ, ಹೊರಗೆ ಎಷ್ಟು ವ್ಯಾಪ್ತಿನೋ ಅದು ಅಷ್ಟೇ ವ್ಯಾಪ್ತಿನಿ. ಪರಮಾಶ್ಚರ್ಯ ಪಡ್ತಾರೆ. ಪ್ರವಿಶ್ಯ ನಾ ಅಂತಹ ಅಧಿಗತಃ, ಯಾವುದಕ್ಕೆ ಅಣುರೂಪದಲ್ಲಿದ್ದ ರೂಪಕ್ಕೆ ಎಂಡೇ ಇರಲಿಲ್ಲ. ಏವಂ ವ್ಯಾಪ್ತೋ ಹರಿ ಪರಹ ಅಣುರೂಪೋ, ಅದರ ಇನ್ನೊಂದು ಹೇಳ್ತಾರೆ, ಪರಮಾತ್ಮನ ಕೈಗಳು ಅನಂತ, ಹೃದಯ ಅನಂತ, ಎಲ್ಲ ಅನಂತಾನೆ. ಅಯ್ಯದ ಕೈಗಳ ಮಧ್ಯೆ ಹೃದಯ ಇದೆ, ಗೊತ್ತಾಯ್ತಾ? ನೋಡಿದಾಗ ಶಾಂತ ಅಂತ ಅನ್ಸುತ್ತೆ, ಹುಡುಕಿದ ಮತ್ತೆ ಅನಂತಾನೆ. ಅರ್ಥ ಆಯ್ತಾ? ಇದು ಹರಿಮಹಿಮೆ. ಪ್ರವಿಶ್ಯನಾಂತೂ ಅಧಿಗತಃ. ಕೆಲಸತ್ತೆ ಒಂದು ರೂಪ ಅನಂತ ರೂಪ ಅಂತ ಹೇಳ್ತಾರಲ್ಲ, ಒಂದು ಬಾವನಹಣ್ಣಿದೆ, ಒಂದು ಬೀಜ ಇದೆ ಅಷ್ಟೇ, ಜಾಸ್ತಿ ಇರೋದಿಲ್ಲ. ಈ ದಾಳಿಂಬೆ ತೆಗಿತಾನೆ, ನೇರ್ ಬರ್ತೇ ನೇರ್ ಬರ್ತಾನೆ ಇರುತ್ತೆ. ನೋಡಿಬಿಟ್ರೆ ಆಶ್ಚರ್ಯ, ನೋಡಿ ಮುಗಿತು ಅನಿಸುತ್ತೆ. ತೆಗೆದ್ರೆ ಮತ್ತು ಸರಿಯಾಗಿ ಕೂತು ರೆಡಿಯಾಗಿ ಕೂತಿರುತ್ತೆ. ಅಂದ್ರೆ ಒಂದು ರೂಪ ಅನಂತ ರೂಪಗಳು. ತಾನೇನು ಎಂಬುದನ್ನ ಸೃಷ್ಟಿಯಲ್ಲೇ ಪರಮಾತ್ಮ ತೋರಿಸ್ತಾರೆ, ಗೊತ್ತಾಯ್ತಾ? ಇದು ದೇವರ ವಿಶಿಷ್ಟವಾದ ಮಹಿಮೆ. ಆತರ ಸೃಷ್ಟಿ ಅರ್ಥ ಮಾಡಿಕೊಳ್ಳದೆ ದೇವ್ರನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ದಾರಿ ಇದ್ದಂಗೆ. ಆರ್ಟ್ ಟು ಆರ್ಟಿಸ್ಟ್, ಆರ್ಟ್ ಆರ್ಟಿಸ್ಟ್, ನಾವು ಫ್ರಮ್ ಆರ್ಟ್ ಟು ಆರ್ಟಿಸ್ಟ್ ಹೋಗ್ಬೇಕು. ಪ್ರವಿಶ್ಯ ನಾಂತೋ ಅಧಿಗತಃ ಏವಂ ವ್ಯಾಪ್ತೋ ಹರಿ ಪರಃ ಅನುರೂಪೋಪಿ ಭಗವಾನ್ ವಾಸುದೇವ ಪರೋವಿಹು. ಅನುರೂಪನಾಗಿಯೂ ಸರ್ವೋತ್ತಮೋತ್ತಮನೇ ಆಗಿದ್ದಾನೆ. ಆತ್ಮೇತ್ಯುಕ್ತ ಸಚ ವ್ಯಾಪಿ ನಚ ಭೇದೋ ಹರೌಪತಿ. ಅದಕ್ಕೆ ದೇವರು ಏನಂತ ಕರೀತಾರೆ? ಆತ್ಮ ಅಂತ ಕರೀತಾರೆ. ಅರ್ಥಕ್ಕೆ ಅನೇಕ ಅರ್ಥ. ಒಂದೇನದು? ಆತತತ್ವಾತ್ ಆತ್ಮ. ಆತತ ಅಂದ್ರೆ ವ್ಯಾಪ್ತ. ಆತತತ್ವ ಆತ್ಮ ಚ ಸರ್ವಜ್ಞೋ ಹರಿರೀಶ್ವರ ಅಷ್ಟೇ, ಎಲ್ಲ ಕೋಟ್ ಮಾಡಿದ ವಾಕ್ಯಗಳೇ. ವಿಭು ಆತ್ಮೇತ್ಯುಕ್ತ ಸಚ ವ್ಯಾಪಿ ನಚ ಭೇದೋ ಹರೌಪತಿ. ಆದ್ರಿಂದ ಪರಮಾತ್ಮನಲ್ಲಿ ಏನಿಲ್ಲ? ಸ್ವಗತ ಭೇದ ತತ್ವ ಇದೆ, ಭೇದ ಇಲ್ಲ. ಆತ್ಮ ಶಬ್ದಕ್ಕೆ ಅನೇಕ ಅರ್ಥ. ಅಲ್ಲಿ ಸ್ವಾಮಿ ಅಂತ ಅದನ್ನ ಮರಿಬಾ, ಯಾವ ಕಾಲಕ್ಕೂ ಏನ್ ಮರಿಬಾರ್ದು? ಸ್ವಾಮಿ ಅನ್ನೋದು ಮರಿಕೊಡ್ತು. ಆತ್ಮೇತ್ಯುಕ್ತ ಸಚ ವ್ಯಾಪಿ ನಚ ಭೇದೋ ಹರೌಪಚಿ. ಭೇದ ಭರಿಯಲ್ಲಿ ಏನಿಲ್ಲ, ಯಾವ ಕಾಲಕ್ಕೂ ಸ್ವಗತ ಭೇದ ಇಲ್ಲ. ಭೂಮ ಪ್ರಸಾದಂ ವಿನಾನಾಲ್ಪೇ ಸುಖಮಸ್ತಿ ಮತ್ಯಂಚ ಪೂರ್ವ. ಇದೆಲ್ಲ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇ ಕಮಲಾಲಯ.